ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 984 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 17ನೇ ಅಕ್ಟೋಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ವೆನ್ ವಾಸ್ ದಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಎಸ್ಟಾಬ್ಲಿಷ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ 1988ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಸಿಡ್ಯಾಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನಕ್ಕೆ ಬಂದಿದೆ? ಇದಕ್ಕೆ ಕಾರಣ ಏನು ಅಂದ್ರೆ, ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಒಂದು ಸೂಪರ್ ಕಂಪ್ಯೂಟರ್ ಅನ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಆ ಸೂಪರ್ ಕಂಪ್ಯೂಟರ್ ನ ಬೆನಿಫಿಟ್ಸ್ ಏನು, ಅದರ ಜೊತೆಗೆ ಸಿಡ್ಯಾಕ್ ನ ಬೇಸಿಕ್ ಇನ್ಫಾರ್ಮೇಶನ್ ಏನು, ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಬೆಂಗಳೂರು ಟು ಗೆಟ್ 35 ಪೆಟಾಫ್ಲಾಪ್ ಸೂಪರ್ ಕಂಪ್ಯೂಟರ್ ಫ್ರಮ್ ಸಿಡ್ಯಾಕ್. ಸೊ ಸಿಡ್ಯಾಕ್ ನ ವತಿಯಿಂದ ನಮ್ಮ ಬೆಂಗಳೂರಿಗೆ 35 ಪೆಟಾಫ್ಲಾಪ್ ಕೆಪಾಸಿಟಿಯನ್ನ ಹೊಂದಿರತಕ್ಕಂತ ಒಂದು ಸೂಪರ್ ಕಂಪ್ಯೂಟರ್ ಅನ್ನ ನೀಡಲಾಗ್ತಾ ಇದೆ. ಸೊ ಈ ಒಂದು ಸೂಪರ್ ಕಂಪ್ಯೂಟರ್ ಏನಿದೆ, ಸೊ ಇದು 35 ಪೆಟಾಫ್ಲಾಪ್ ಕೆಪಾಸಿಟಿ ಇರುತ್ತೆ. 35 ಪೆಟಾಫ್ಲಾಪ್ ಅಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈ ಒಂದು ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಸೂಪರ್ ಕಂಪ್ಯೂಟರ್ ಅನ್ನ ಸಿಡ್ಯಾಕ್ ನ ವತಿಯಿಂದ ನಮ್ಮ ಬೆಂಗಳೂರಿಗೆ ನೀಡಲಾಗ್ತಾ ಇದೆ. ಸೊ ಹಾಗಿದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ 35 ಪೆಟಾಫ್ಲಾಪ್? 35 ಪೆಟಾಫ್ಲಾಪ್ ಅಂದ್ರೆ ಇಟ್ ಕ್ಯಾನ್ ಪರ್ಫಾರ್ಮ್ 35 ಕ್ವಾಡ್ರಿಲಿಯನ್ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಅಂದ್ರೆ ಒಂದು ಸೆಕೆಂಡಿಗೆ 35 ಕ್ವಾಡ್ರಿಲಿಯನ್ ಫ್ಲೋಟಿಂಗ್ ಪಾಯಿಂಟ್ಗಳನ್ನ ಕಾರ್ಯಾಚರಣೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ 35 ಪೆಟಾಫ್ಲಾಪ್ ಅಂತ ಹೇಳ್ತೇವೆ. ಸೊ ಇದು ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಸೂಪರ್ ಕಂಪ್ಯೂಟರ್ಸ್ ಇನ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸೂಪರ್ ಕಂಪ್ಯೂಟರ್ಗಳಲ್ಲಿ ಇದು ಕೂಡ ಒಂದಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕೆಪಾಸಿಟಿಯಲ್ಲಿ ಫಂಕ್ಷನ್ ಮಾಡಲಿಕ್ಕೆ, ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ 3000 ಗಿಂತ ಹೆಚ್ಚು ಸರ್ವರ್ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಸ್ಪೀಡ್ ಆಗಿ ಅದು ವರ್ಕ್ ಮಾಡಬೇಕಾಗಿದ್ರೆ ಅದಕ್ಕೆ ಸರ್ವರ್ ಕೆಪಾಸಿಟಿ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿ ಇರಬೇಕಾಗಿರುತ್ತೆ. ಸೊ ಈ ರೀತಿಯ ಒಂದು ಸೂಪರ್ ಕಂಪ್ಯೂಟರ್ಗಳನ್ನ ನಮ್ಮ ಭಾರತ ದೇಶದಲ್ಲಿ ಕೇವಲ ಬೆಂಗಳೂರಿನಲ್ಲಿ ಮಾತ್ರವಲ್ಲ, 12 ಮೋರ್ ಸೂಪರ್ ಕಂಪ್ಯೂಟರ್ಸ್ ಪ್ಲಾನ್ಡ್ ಅಕ್ರಾಸ್ ಇಂಡಿಯಾ. ಸೊ ಭಾರತ ದೇಶದಾದ್ಯಂತ ಇದೇ ರೀತಿಯಲ್ಲಿ 12 ಸೂಪರ್ ಕಂಪ್ಯೂಟರ್ಗಳನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ಭಾರತ ಸರ್ಕಾರ ಹೊಂದಿರುತ್ತೆ. ಆಡಿಂಗ್ 41.17 ಪೆಟಾಫ್ಲಾಪ್ಸ್ ಟು ದಿ ನ್ಯಾಷನಲ್ ಕೆಪಾಸಿಟಿ. ಅಂದ್ರೆ ನಮ್ಮ ಒಂದು ರಾಷ್ಟ್ರದ ಸೂಪರ್ ಕಂಪ್ಯೂಟಿಂಗ್ ಸಾಮರ್ಥ್ಯ ಏನಿರುತ್ತೆ, ಆ ಒಂದು ಸಾಮರ್ಥ್ಯಕ್ಕೆ 41.17 ಪೆಟಾಫ್ಲಾಪ್ಗಳನ್ನ ಸೇರಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು, ಸೂಪರ್ ಕಂಪ್ಯೂಟಿಂಗ್ ನಿಂದ ನಮ್ಗೆ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ, ಇದು ಕಟಿಂಗ್ ಎಡ್ಜ್ ರಿಸರ್ಚ್ ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ನಾವು ಮಾಡಬಹುದಾಗಿರುತ್ತೆ. ಯಾವ ಕ್ಷೇತ್ರಗಳಲ್ಲಿ ಇದು ಸಪೋರ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಕ್ವಾಂಟಮ್ ಕಂಪ್ಯೂಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಲ್ಟಿಲಿಂಗ್ಯುವಲ್ ಕಂಪ್ಯೂಟಿಂಗ್ ಅಂದ್ರೆ ವಿವಿಧ ಭಾಷೆಗಳಲ್ಲಿ ಕಂಪ್ಯೂಟಿಂಗ್ ಮಾಡ್ತಕ್ಕಂಥದ್ದು, ಸೈಬರ್ ಸೆಕ್ಯೂರಿಟಿ ಅಥವಾ ಸೈಬರ್ ಭದ್ರತೆ, ಮತ್ತೆ ಹೆಲ್ತ್ ಇನ್ಫಾರ್ಮ್ಯಾಟಿಕ್ಸ್. ಈ ಎಲ್ಲ ಕ್ಷೇತ್ರಗಳಲ್ಲಿ ರಿಸರ್ಚ್ ಅಥವಾ ಅನ್ವೇಷಣೆಗಳನ್ನ ಮಾಡಲಿಕ್ಕೆ ಈ ಸೂಪರ್ ಕಂಪ್ಯೂಟಿಂಗ್ ಅಂತಕ್ಕಂಥದ್ದು ನಮಗೆ ಸಪೋರ್ಟ್ ಮಾಡುತ್ತೆ. ಹಾಗಿದ್ರೆ ಸಿಡ್ಯಾಕ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಸಿಡ್ಯಾಕ್ ಅಂತಕ್ಕಂಥದ್ದು ಇಂಡಿಯಾಸ್ ಪ್ರೀಮಿಯರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಫಾರ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸುಧಾರಿತ ಕಂಪ್ಯೂಟಿಂಗ್ ನ ಅನ್ವೇಷಣೆ ಮತ್ತು ಅಭಿವೃದ್ಧಿಯ ಒಂದು ಪ್ರಮುಖ ಘಟಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂದ್ರೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅಂದ್ರೆ ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಫಂಕ್ಷನ್ ಮಾಡ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1988ರಲ್ಲಿ ಇದರ ಕೇಂದ್ರ ಕಚೇರಿಯನ್ನ ಮಹಾರಾಷ್ಟ್ರದ ಪುಣೆದಲ್ಲಿ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಮೋಟೋ ಅಥವಾ ಧ್ಯೇಯ ವಾಕ್ಯ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ, ಓನ್ಲಿ ಥ್ರೂ ನಾಲೆಜ್ ಒನ್ ಅಟೈನ್ಸ್ ಲಿಬರೇಷನ್. ಜ್ಞಾನದಿಂದ ಮಾತ್ರ ಮೋಕ್ಷವನ್ನು ಪಡೆಯಲು ಸಾಧ್ಯ ಅಂತಕ್ಕಂಥದ್ದು ಸೊ ಈ ಒಂದು ಸಿಡ್ಯಾಕ್ಗೆ ಇರತಕ್ಕಂಥ ಒಂದು ಘೋಷವಾಕ್ಯವಾಗಿರುತ್ತೆ. ಸೊ ಇದರ ಕೋರ್ ಆಬ್ಜೆಕ್ಟಿವ್ ಏನು ಅಂದ್ರೆ, ಯಾವ ಉದ್ದೇಶದಿಂದ ಇದನ್ನ ಸ್ಥಾಪನೆ ಮಾಡಲಾಯಿತು ಅಂತ ನಾವು ನೋಡೋದಾದ್ರೆ,
ಡ್ರೈವ್ ಇನೋವೇಷನ್ ಇನ್ ಹೈ ಎಂಡ್ ಕಂಪ್ಯೂಟಿಂಗ್, ಅಂದ್ರೆ ಉತ್ತಮ ದರ್ಜೆಯ ಕಂಪ್ಯೂಟಿಂಗ್ ನಲ್ಲಿ ಒಂದು ನಾವೀನ್ಯತೆಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಡಿಜಿಟಲ್ ಟೆಕ್ನಾಲಜೀಸ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್, ಅಂದ್ರೆ ನಮ್ಮ ರಾಷ್ಟ್ರದ ಅಭಿವೃದ್ಧಿಗಾಗಿ ಡಿಜಿಟಲ್ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ 1988ರಲ್ಲಿ ಸಿಡ್ಯಾಕ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವಾಟ್ ಈಸ್ ಇಟ್ಸ್ ರೋಲ್, ಇದರ ಪಾತ್ರವೇನು ಅಂತ ನಾವಿಲ್ಲಿ ಗಮನಿಸೋದಾದ್ರೆ, ಇಟ್ ಆಕ್ಟ್ಸ್ ಆಸ್ ಅ ಕೆಟಲಿಸ್ಟ್ ಫಾರ್ ಇಂಡಿಯಾಸ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಇಂಡಿಜಿನಸ್ ಟೆಕ್ನಾಲಜಿ ಡೆವಲಪ್ಮೆಂಟ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಯಾವುದೇ ಒಂದು ತಂತ್ರಜ್ಞಾನ ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಬೇಕಾಗಿರುತ್ತೆ. ಸೊ ಯಾವಾಗ ಅದು ಸ್ಥಳೀಯವಾಗಿ ಅಭಿವೃದ್ಧಿ ಹೊಂದಿರುತ್ತೆ, ಸೊ ನಮ್ಮ ಶತ್ರು ರಾಷ್ಟ್ರಗಳು ಅದನ್ನ ಹ್ಯಾಕ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿರೋದಿಲ್ಲ. ಸೊ ಇದನ್ನ ಎನ್ಶೋರ್ ಮಾಡಲಿಕ್ಕೆ ಸಿಡ್ಯಾಕ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇದರ ಅಡಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಸಂಶೋಧನೆಗಳು ಯಾವ್ದ್ಯಾವ್ದು, ಯಾವ ರಿಸರ್ಚ್ ಗಳನ್ನ ಇದರ ಅಡಿಯಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ, ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಈ ಪರಂ ಸೀರೀಸ್ ಆಫ್ ಸೂಪರ್ ಕಂಪ್ಯೂಟರ್ಸ್ ಅಂತ ಹೇಳ್ತೇವೆ. ಸೊ ಈ ಪರಂ ಸೀರೀಸ್ ಆಫ್ ಸೂಪರ್ ಕಂಪ್ಯೂಟರ್ಸ್ ಕೂಡ ಈ ಸಿಡ್ಯಾಕ್ ನ ಅಡಿಯಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಸೂಪರ್ ಕಂಪ್ಯೂಟರ್ಸ್ ಆಗಿರುತ್ತೆ. ಈ ಎಲ್ಲಾ ಕಂಪ್ಯೂಟರ್ ಗಳನ್ನ ನಾವು ವಿವಿಧ ಕ್ಷೇತ್ರಗಳಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಆ ಕ್ಷೇತ್ರಗಳು ಯಾವುದು ಅಂತ ನಾವು ನೋಡೋದಾದ್ರೆ ಸೈಬರ್ ಸೆಕ್ಯೂರಿಟಿ ಮತ್ತೆ ಬ್ಲಾಕ್ ಚೈನ್. ಸೊ ಬ್ಲಾಕ್ ಚೈನ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಬಿಟ್ ಕಾಯಿನ್ ಆಗಿರ್ಬೋದು, ಈವನ್ ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಸ್ ಇವೆಲ್ಲ ಕೂಡ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ನಾವು ಡೆವಲಪ್ ಮಾಡ್ತಕ್ಕಂಥದ್ದು. ಬಿಕಾಸ್ ಆ ಒಂದು ಡೇಟಾವನ್ನ ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದಕ್ಕೆಲ್ಲ ಈ ಒಂದು ಸೂಪರ್ ಕಂಪ್ಯೂಟರ್ಗಳು ನಮಗೆ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಮಲ್ಟಿಲಿಂಗ್ಯುಯಲ್ ಅಂಡ್ ಹೆರಿಟೇಜ್ ಕಂಪ್ಯೂಟಿಂಗ್, ಅಂದ್ರೆ ಬಹುಭಾಷೆಯಲ್ಲಿ ಕಂಪ್ಯೂಟಿಂಗ್ ಅನ್ನ ಮಾಡ್ತಕ್ಕಂಥದ್ದು. ಹೆಲ್ತ್ ಇನ್ಫಾರ್ಮ್ಯಾಟಿಕ್ಸ್ ಮತ್ತೆ ಬಯೋ ಇನ್ಫಾರ್ಮ್ಯಾಟಿಕ್ಸ್, ಸಾಫ್ಟ್ವೇರ್ ಟೆಕ್ನಾಲಜೀಸ್ ಮತ್ತೆ ಪ್ರೊಫೆಷನಲ್ ಎಲೆಕ್ಟ್ರಾನಿಕ್ಸ್, ಡಾಟಾ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸಂಶೋಧನೆಯನ್ನ ಮಾಡುವ ಉದ್ದೇಶದಿಂದ ಈ ಒಂದು ಸೂಪರ್ ಕಂಪ್ಯೂಟರ್ ಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ವಾಟ್ ಈಸ್ ದಿ ಸ್ಟ್ರಾಟಜಿಕ್ ಕಾಂಟ್ರಿಬ್ಯೂಷನ್, ಕಾರ್ಯತಂತ್ರದ ಕೊಡುಗೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇದರಲ್ಲಿ ವಿ ಮಸ್ಟ್ ರಿಮೆಂಬರ್ ಪರಂ ಸೀರೀಸ್ ಬಗ್ಗೆ ನಮಗೆ ಡೆಫಿನೆಟ್ಲಿ ಗೊತ್ತಾಗಿರಬೇಕಾಗಿರುತ್ತೆ. ಸೊ ಏನಿದು ಪರಂ ಸರಣಿ ಅಂತ ನಾವು ನೋಡೋದಾದ್ರೆ, ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್ಸ್ ಎನ್ಹಾನ್ಸಿಂಗ್ ಕಂಪ್ಯೂಟೇಷನಲ್ ಸೆಲ್ಫ್ ರಿಲಯನ್ಸ್, ಅಂದ್ರೆ ಈ ಒಂದು ಕಂಪ್ಯೂಟರ್ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸುವ ಉದ್ದೇಶದಿಂದ ನಮ್ಮ ಭಾರತ ದೇಶದ ಮೊದಲ ಸೂಪರ್ ಕಂಪ್ಯೂಟರ್ ಸೀರೀಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪರಂ ಸರಣಿ ಅಂತ ಹೇಳ್ತಕ್ಕಂಥದ್ದು ನಮ್ಗಿಲ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಅದರ ಜೊತೆಗೆ ಸೊ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್, ಇದು ಲಿಂಗ್ವಿಸ್ಟಿಕ್ ಇನ್ಕ್ಲೂಸಿವಿಟಿ, ಅಂದ್ರೆ ಭಾರತ ದೇಶ ವಿವಿಧ ಭಾಷೆಗಳನ್ನ ಮಾತಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದರಿಂದ ರಾಷ್ಟ್ರ ಭಾಷಾ ಅನುವಾದ ಮಿಷನ್ ಕೂಡ ಈ ಒಂದು ಸಿಡ್ಯಾಕ್ ನ ರಿಸರ್ಚ್ ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಸಂಜೀವನಿ ಅಂತ ಕರಿತೇವೆ, ಸಂಜೀವಿನಿ ಅಂತ ಕರಿತೇವೆ. ಸೊ ಟೆಲಿಮೆಡಿಸಿನ್ ಪ್ಲಾಟ್ಫಾರ್ಮ್ ಸಪೋರ್ಟಿಂಗ್ ಡಿಜಿಟಲ್ ಹೆಲ್ತ್ ಆಕ್ಸೆಸ್, ಅಂದ್ರೆ ಡಿಜಿಟಲ್ ಆರೋಗ್ಯ ಲಭ್ಯತೆ, ಫೋನ್ ನ ಮುಖಾಂತರ ಅಥವಾ ಈ ಒಂದು ಸಾಫ್ಟ್ವೇರ್ ನ ಮುಖಾಂತರ ನಾವು ಡಿಜಿಟಲ್ ಆರೋಗ್ಯವನ್ನ ಪಡೆಯಬೇಕಾಗಿದ್ದರೆ, ಸೊ ಆ ಒಂದು ಟೆಲಿಮೆಡಿಸಿನ್ ದೂರವಾಣಿಯ ಮುಖಾಂತರ ಔಷಧಿಗಳನ್ನ ಪಡಿತಕ್ಕಂಥ ಒಂದು ವ್ಯವಸ್ಥೆ ಏನಿರುತ್ತೆ, ಸೊ ಅದನ್ನ ಈ ಸಂಜೀವಿನಿ ಅಂತ ಹೇಳ್ತೇವೆ. ಸೊ ಇಲ್ಲೂ ಕೂಡ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನವನ್ನ ನಾವು ಬಳಕೆ ಮಾಡ್ತಕ್ಕಂಥದ್ದು. ಅಂಡ್ ಫಾರ್ ಲಾ ಎನ್ಫೋರ್ಸ್ಮೆಂಟ್ ಅಂಡ್ ಡಿಜಿಟಲ್ ಗವರ್ನೆನ್ಸ್, ಅಂದ್ರೆ ಕಾನೂನನ್ನ ನಾವು ಜಾರಿಗೆ ತರ್ತಕ್ಕಂಥದ್ದು ಮತ್ತು ಡಿಜಿಟಲ್ ಆಡಳಿತಕ್ಕಾಗಿ. ಅಂಡ್ ಫಾರ್ ಸ್ಮಾರ್ಟ್ ಸಿಟೀಸ್, ಅಗ್ರಿಕಲ್ಚರ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೊ ನಮ್ಮ ಭಾರತ ದೇಶದ ಸ್ಮಾರ್ಟ್ ಸಿಟಿಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದಾಗಲಿ, ಕೃಷಿಯಲ್ಲಾಗಲಿ ಅಥವಾ ಇವನ್ ವಿಪತ್ತು ನಿರ್ವಹಣೆಗಾಗಿ ಕೂಡ ನಾವು ಈ ಒಂದು ಸೂಪರ್ ಕಂಪ್ಯೂಟಿಂಗ್ ಅನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಎರಡನೇ ಪ್ರಶ್ನೆಗೆ ಬರೋಣ. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 2027ರ ವೇಳೆಗೆ ಭಾರತದ ಪುರಸಭೆ ತ್ಯಾಜ್ಯದ 100% ಯಾವ ಉದ್ದೇಶಕ್ಕಾಗಿ ಬಳಸಿಕೊಳ್ಳುವ ಗುರಿಯನ್ನು ಹೊಂದಿದೆ? ದ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಏಮ್ಸ್ ಟು ಯುಟಿಲೈಸ್ 100% ಆಫ್ India's municipal waste for which purpose by 2027? ಸೊ 2027ರಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಪ್ರಾಧಿಕಾರ ಏನಿರುತ್ತೆ, ಸೊ ಈ ನಗರಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯವನ್ನ 100% ಬೇರೊಂದು ಪರ್ಪಸ್ಗೆ ಬಳಕೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಸ್ತೆ ನಿರ್ಮಾಣ ಅಥವಾ ರೋಡ್ ಕನ್ಸ್ಟ್ರಕ್ಷನ್. ಸೊ ಈ ಒಂದು ಮೆಥಡ್ ಅನ್ನ ಈಗಾಗಲೇ
ಈಗಾಗಲೇ ಚೈನಾದಲ್ಲಿ ಮೋಸ್ಟ್ ಎಫೆಕ್ಟಿವ್ ಆಗಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ರೆಪ್ಲಿಕೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಕೂಡ ಮಾಡಲಾಗ್ತಾ ಇದೆ. ಸೊ ಇದರ ಅಪ್ಡೇಟ್ಸ್ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ನೆನಪಿರ್ಲಿ, ಸೊ ಟಾರ್ಗೆಟ್ ಇಯರ್ ಬಂದು 2027 ಅಷ್ಟೊತ್ತಿಗೆ ಈ ಒಂದು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು ನಮ್ಮ ಭಾರತ ಸರ್ಕಾರದ ಗುರಿಯಾಗಿರುತ್ತೆ. ಸೊ ಟ್ರಾನ್ಸ್ಫಾರ್ಮಿಂಗ್ ಅರ್ಬನ್ ಸಾಲಿಡ್ ವೇಸ್ಟ್ ಇಂಟು ರೋಡ್ ಬಿಲ್ಡಿಂಗ್ ಮೆಟೀರಿಯಲ್. ಸೊ ನಗರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯವನ್ನ ರಸ್ತೆ ನಿರ್ಮಾಣ ವಸ್ತುವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದ್ರೆ ಕಾರ್ಬನ್ ರಿಡಕ್ಷನ್ ಆಗುತ್ತೆ. ಕಾರ್ಬನ್ ರಿಡಕ್ಷನ್ಗೂ ಈ ಒಂದು ನಗರ ತ್ಯಾಜ್ಯಕ್ಕೂ ಏನು ಸಂಬಂಧ ಅಂತ ನಾವಿಲ್ಲಿ ನೋಡೋದಾದ್ರೆ, ರೀಪ್ಲೇಸಿಂಗ್ ಪೆಟ್ರೋಲಿಯಂ ಬೇಸ್ಡ್ ಬ್ಯೂಟಮಿನ್ ವಿತ್ ಬಯೋ ಬ್ಯೂಟಮಿನ್ ಡಿರೈವ್ ಫ್ರಮ್ ಲೈಫ್ ಸ್ಟಾಕ್ ವೇಸ್ಟ್. ಸೊ ಪ್ರಸ್ತುತವಾಗಿ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಡಾಂಬಾರು ಏನಿರುತ್ತೆ ಇದು ಪೆಟ್ರೋಲಿಯಂ ಆಧಾರಿತವಾಗಿರ್ತಕ್ಕಂಥ ಒಂದು ಬಿಟಮಿನ್ ಆಗಿರುತ್ತೆ. ಸೊ ಅದರ ಬದಲಾಗಿ ನಾವು ಇನ್ ಮುಂದೆ ತ್ಯಾಜ್ಯದಿಂದ ಪಡೆದಿರ್ತಕ್ಕಂಥ ಜೈವಿಕ ಬಿಟಮಿನ್ ಅನ್ನ ಬಳಕೆ ಮಾಡೋದ್ರಿಂದ ಸೊ ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ರಿಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಅಲೈನ್ಸ್ ವಿತ್ ಇಂಡಿಯಾಸ್ ಸ್ವಚ್ಛ ಭಾರತ್ ಅಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್. ಇದು ನಮ್ಮ ಭಾರತ ದೇಶದ ಸ್ವಚ್ಛ ಭಾರತ ಮತ್ತೆ ಹಸಿರು ಮೂಲ ಸೌಕರ್ಯ ನಮ್ಮ ಗುರಿ ಏನಿರುತ್ತೆ ಸೊ ಅದರೊಂದಿಗೆ ಹೊಂದಿಕೆ ಆಗ್ತಕ್ಕಂಥ ಒಂದು ಮೆಥಡ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಇದರಿಂದ ಆಗಬಹುದಾಗಿರ್ತಕ್ಕಂಥ ಎನ್ವೈರನ್ಮೆಂಟಲ್ ಮತ್ತೆ ಎಕನಾಮಿಕ್ ಪರಿಸರ ಮತ್ತೆ ಆರ್ಥಿಕ ಪರಿಣಾಮಗಳು ಏನಿರ್ಬೋದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಅರ್ಬನ್ ಕ್ಲೆನ್ಲಿನೆಸ್ ಆಬ್ವಿಯಸ್ಲಿ ನಗರ ಪ್ರದೇಶಗಳಲ್ಲಿ ಈ ಸಾಲಿಡ್ ವೇಸ್ಟ್ ಅಂತಕ್ಕಂಥದ್ದು ಇಟ್ ಈಸ್ ಒನ್ ಆಫ್ ದಿ ಕೇಯೋಸ್ ಆಗಿರುತ್ತೆ. ಅದರ ನಿರ್ವಹಣೆ ಅಂತಕ್ಕಂಥದ್ದು ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಸೊ ಈ ಪರ್ಪಸ್ಗಾಗಿ ನಾವು ಮೆಟೀರಿಯಲ್ ನ ಯೂಸ್ ಮಾಡೋದ್ರಿಂದ ನಗರಗಳು ಹೆಚ್ಚು ಸ್ವಚ್ಛವಾಗಿರ್ಲಿಕ್ಕೆ ಕಾರಣವಾಗುತ್ತೆ. ಕಾಸ್ಟ್ ಎಫಿಷಿಯನ್ಸಿ, ಸೊ ಇದು ಮೆಟೀರಿಯಲ್ ಕಾಸ್ಟ್ ಅನ್ನ ರಿಡ್ಯೂಸ್ ಮಾಡುತ್ತೆ. ಯಾಕಂದ್ರೆ ತ್ಯಾಜ್ಯ ಅಂತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಆಗೋದ್ರಿಂದ ಸೊ ಆ ಒಂದು ಕಾಸ್ಟ್ ಅನ್ನ ನಾವು ರಿಡ್ಯೂಸ್ ಮಾಡಬಹುದಾಗಿರುತ್ತೆ. ಅಂಡ್ ಕ್ಲೈಮೇಟ್ ಆಕ್ಷನ್, ಸೊ ಇದು ಕೆಲವೊಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ನಮಗೆ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾಸ್ ಕಮಿಟ್ಮೆಂಟ್ ಅಂಡರ್ ಎಸ್ ಟಿ ಜಿ ನಂಬರ್ 9 ಇಂಡಸ್ಟ್ರಿ ಇನೋವೇಷನ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆ ನಮಗೆ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಕೈಗಾರಿಕೆ, ನಾವೀನ್ಯತೆ ಮತ್ತು ಮೂಲ ಸೌಕರ್ಯ ಈ ಒಂದು ಗುರಿಯನ್ನು ಸಪೋರ್ಟ್ ಮಾಡುತ್ತೆ. SDG ನಂಬರ್ 11 ಸೊ ಸಸ್ಟೈನಬಲ್ ಸಿಟೀಸ್ ಅಥವಾ ಸುಸ್ಥಿರ ನಗರಗಳಿಗೆ ಇದು ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಅಂಡ್ ಇನೋವೇಷನ್ ಅಂಡ್ ಫ್ಯೂಚರ್ ಸ್ಕೋಪ್, ಸೊ ಇದು ಫ್ಯೂಚರ್ ಅಲ್ಲಿ ಇನ್ನೂ ಒಂದು ಆಬ್ಜೆಕ್ಟಿವ್ ಅಥವಾ ಉದ್ದೇಶವನ್ನ ಇಟ್ಕೊಂಡಿರ್ತಾರೆ. ಇವಾಗ ತ್ಯಾಜ್ಯವನ್ನ ರಸ್ತೆ ನಿರ್ಮಾಣ ವಸ್ತುವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು, ಇದರ ಜೊತೆಗೆ ಭವಿಷ್ಯದಲ್ಲಿ ಹೈಡ್ರೋಜನ್ ಫ್ರಮ್ ವೇಸ್ಟ್, ಸೊ ಈ ಒಂದು ತ್ಯಾಜ್ಯದಿಂದ ಜಲಜನಕವನ್ನ ಉತ್ಪತ್ತಿ ಮಾಡ್ತಕ್ಕಂಥ ಗುರಿಯನ್ನ ಕೂಡ ಸೊ ಭವಿಷ್ಯದಲ್ಲಿ ಇರಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತದಲ್ಲಿ ಹಣಕಾಸು ಆಯೋಗವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಚಿಸಲಾಗುವುದು? ದಿ ಫಿನಾನ್ಸ್ ಕಮಿಷನ್ ಇನ್ ಇಂಡಿಯಾ ಇಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ 280 ಅಥವಾ ವಿಧಿ 280 ಅಡಿಯಲ್ಲಿ ನಮ್ಮ ಭಾರತ ದೇಶದ ಹಣಕಾಸು ಆಯೋಗವನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಹಣಕಾಸು ಆಯೋಗ ಮತ್ತೆ ಸುದ್ದಿಯಲ್ಲಿ ಯಾಕಿದೆ? ಸೊ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಫಿನಾನ್ಸ್ ಕಮಿಷನ್ ಮೇಲೆ ಪ್ರಶ್ನೆಗಳು ಆಗ್ತಕ್ಕಂಥದ್ದು ತುಂಬಾ ಸಹಜವಾಗಿರುತ್ತೆ. ಸೊ ಗವರ್ಮೆಂಟ್ ಎಕ್ಸ್ಟೆಂಡ್ಸ್ ಟೆನ್ಯೂರ್ ಆಫ್ 16th ಫಿನಾನ್ಸ್ ಕಮಿಷನ್. ಸೊ ಈಗ ಭಾರತ ಸರ್ಕಾರ 16ನೇ ಹಣಕಾಸು ಆಯೋಗದ ಅವಧಿಯನ್ನ ಇನ್ನೂ ವಿಸ್ತರಿಸಿದೆ. ಸೊ ಅದರಿಂದ ಇದು ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಎಲ್ಲಿಯವರೆಗೂ ವಿಸ್ತರಣೆ ಮಾಡಿದೆ ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ನವೆಂಬರ್ 30, 2025. ಸೊ ಇದರ ಟೆನ್ಯೂರ್ ಏನಿರುತ್ತೆ ಇದನ್ನ ನವೆಂಬರ್ 30, 2025 ಅಂದ್ರೆ ಮುಂದಿನ ತಿಂಗಳು ಅಂತ್ಯದವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಸೊ ಫೈನಲೈಸಿಂಗ್ ಇಟ್ಸ್ ರೆಕಮೆಂಡೇಶನ್ಸ್ ಆನ್ ಫಿಸ್ಕಲ್ ಡೆವಲ್ಯೂಷನ್ ಅಂಡ್ ಫೆಡರಲ್ ಫಿನಾನ್ಸ್. ಸೊ ಇದನ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ, ನಮ್ಗೆ ಆಲ್ರೆಡಿ ಗೊತ್ತು ಫಿನಾನ್ಸ್ ಕಮಿಷನ್ ನ ಪ್ರಮುಖ ಉದ್ದೇಶವೇನು ಅಂದ್ರೆ, ಈ ತೆರಿಗೆಯ ಹಂಚಿಕೆ ಏನಿರುತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಈ ತೆರಿಗೆ ಹಂಚಿಕೆಗೆ ಸಂಬಂಧಪಟ್ಟಂತೆ ಶಿಫಾರಸುಗಳನ್ನ ಕೊಡ್ತಕ್ಕಂಥದ್ದು ಹಣಕಾಸು ಆಯೋಗದ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಉದ್ದೇಶವನ್ನ ಈಡೇರಿಸುವ ಕಾರಣದಿಂದ 16th ಫಿನಾನ್ಸ್ ಕಮಿಷನ್ ನ ಅವಧಿಯನ್ನ ನವೆಂಬರ್ 30, 2025 ಇದನ್ನ ವಿಸ್ತರಣೆ ಮಾಡಲಾಗಿರುತ್ತೆ. ಹಾಗಿದ್ರೆ 16th ಫಿನಾನ್ಸ್ ಕಮಿಷನ್ ಬಗ್ಗೆ ನಾವು ಬೇಸಿಕ್ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ, ಇದನ್ನ ಆರ್ಟಿಕಲ್ 280 ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಯಾವುದೇ ಫಿನಾನ್ಸ್ ಕಮಿಷನ್ ಆಗಿರ್ಬೋದು
ಅದನ್ನ 280 ಆರ್ಟಿಕಲ್ ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದರ ಮ್ಯಾಂಡೇಟ್ ಅಥವಾ ಇದರ ಆದೇಶ ಅಥವಾ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ, ರೆಕಮೆಂಡೆಡ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಟ್ಯಾಕ್ಸ್ ರೆವೆನ್ಯೂಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್, ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಈ ತೆರಿಗೆಯನ್ನ ಯಾವ ರೀತಿ ಹಂಚಿಕೆ ಮಾಡಿಕೊಳ್ಳಬೇಕು ಅದರ ಮೇಲೆ ಶಿಫಾರಸುಗಳನ್ನ ಕೊಡ್ತಕ್ಕಂಥದ್ದು ಅಮಾಂಗ್ ಸ್ಟೇಟ್ಸ್ ದೆಮ್ಸೆಲ್ವ್ಸ್, ಅಂದ್ರೆ ರಾಜ್ಯಗಳ ನಡುವೆ, ಒಂದು ರಾಜ್ಯ ಮತ್ತು ಕೇಂದ್ರದ ನಡುವೆ. ಅದಾದ್ಮೇಲೆ ಎಲ್ಲಾ ರಾಜ್ಯಗಳಿಗೂ ಸಮಾನವಾದ ಹಂಚಿಕೆ ಇರೋದಿಲ್ಲ, ಕೆಲವೊಂದು ಹಿಂದುಳಿದ ರಾಜ್ಯಗಳಿಗೆ ಹೆಚ್ಚಿನ ತೆರಿಗೆಯ ಅನುದಾನವನ್ನ ನೀಡಲಾಗುತ್ತೆ. ಸೊ ಈ ರೀತಿಯ ನಿರ್ಧಾರಗಳನ್ನ ಈ ಒಂದು ಹಣಕಾಸು ಆಯೋಗ ತೆಗೆದುಕೊಳ್ಳುತ್ತೆ ಫಾರ್ 5 years ಪೀರಿಯಡ್ ಸ್ಟಾರ್ಟಿಂಗ್ ಫ್ರಮ್ April 1, 2026. ಅಂದ್ರೆ ಈ ಒಂದು 16th ಫಿನಾನ್ಸ್ ಕಮಿಷನ್ ಏನ್ ರೆಕಮೆಂಡೇಶನ್ಸ್ ಕೊಡುತ್ತೆ ಆ ಶಿಫಾರಸುಗಳನ್ನ ಏಪ್ರಿಲ್ 1, 2026ರಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಆ ಶಿಫಾರಸುಗಳನ್ನ ನೀಡುವುದಕ್ಕೆ 1 ತಿಂಗಳು ವಿಸ್ತರಣೆ, ಅಂದ್ರೆ ನವೆಂಬರ್ 2025 30ನೇ ತಾರೀಕುವರೆಗೂ ಈಗ ಇದಕ್ಕೆ ವಿಸ್ತರಣೆಯನ್ನ ನೀಡಲಾಗಿರುತ್ತೆ. ಸೊ ಚೇರ್ಪರ್ಸನ್ ಯಾರು, 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ನಾವು ನೋಡೋದಾದ್ರೆ ಡಾಕ್ಟರ್ ಅರವಿಂದ್ ಪನಗಾರಿಯಾ ಇದರ ಅಧ್ಯಕ್ಷರಾಗಿರ್ತಾರೆ. ಇವರು ನೀತಿ ಆಯೋಗ್ ವೈಸ್ ಚೇರ್ಮನ್ ಆಗಿರ್ತಾರೆ ಮುಂಚೆ, ಅಂದ್ರೆ ಈಗ ನಿವೃತ್ತಿಯನ್ನ ಹೊಂದಿರ್ತಾರೆ. ಮಾಜಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿರ್ತಾರೆ. ಈಗ ಇವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಾರೆ. ಸೊ ಒರಿಜಿನಲ್ ಡೆಡ್ ಲೈನ್ ಇದ್ದಿದ್ದು ಅಕ್ಟೋಬರ್ 31, 2025, ಅಂದ್ರೆ ಈ ತಿಂಗಳ ಕೊನೆಯ ದಿನಾಂಕಕ್ಕೆ ಅವರು ಎಲ್ಲಾ ಶಿಫಾರಸುಗಳನ್ನ ಕೊಡಬೇಕಾಗಿತ್ತು. ಬಟ್ ಇದನ್ನ 1 ತಿಂಗಳು ಈಗ ಮುಂದಕ್ಕೆ ವಿಸ್ತರಣೆ ಮಾಡಿರ್ತಾರೆ. ಸೊ ನವೆಂಬರ್ 30, 2025ರವರೆಗೆ ಇದನ್ನ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಈಗ ಹಣಕಾಸು ಆಯೋಗದ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಫಿಸ್ಕಲ್ ಫೆಡರಲಿಸಂ ಅಂತ ಹೇಳ್ತೇವೆ. ಫೆಡರಲಿಸಂ ಅಂದ್ರೆ ನಮ್ಮ ಭಾರತ ದೇಶದ ಈ ಹಣಕಾಸಿನ ಒಕ್ಕೂಟ ವ್ಯವಸ್ಥೆ ಏನಿರುತ್ತೆ, ಅಂದ್ರೆ ನಮ್ಮ GST ಏನಿದೆ ಇದು ರಾಜ್ಯ ಮತ್ತು ಕೇಂದ್ರ ಎರಡರ ನಡುವೆ ಹಂಚಿಕೆ ಆಗುತ್ತೆ. ಬಟ್ ಫೈನಲ್ ಕಲೆಕ್ಷನ್ ಏನ್ ಬರುತ್ತೆ, ಸೊ ಅದನ್ನ ಯಾವ ರೀತಿ ಹಂಚಿಕೊಳ್ಳಬೇಕು, ಯಾವ ರಾಜ್ಯಗಳಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವು ಈ ಒಂದು ಫಿನಾನ್ಸ್ ಕಮಿಷನ್ ಅಂತ ಹೇಳ್ತೇವೆ. ಸೊ ಇದರ ರಚನೆ ಹೇಗಿರುತ್ತೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಇದನ್ನ ರಚನೆ ಮಾಡ್ತಕ್ಕಂಥವ್ರು ಯಾರು, ಇದನ್ನ ರಚನೆ ಮಾಡ್ತಕ್ಕಂಥವ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎವ್ರಿ 5 years, ಅಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ, ಕೆಲವೊಮ್ಮೆ ಅದಕ್ಕಿಂತ ಮುಂಚೆ ಅವಶ್ಯಕತೆ ಇದ್ದಾಗ 5 ವರ್ಷಗಳಿಗಿಂತ ಮುಂಚೆನೆ ರಚನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕೂಡ ನಮ್ಮ ಸಂವಿಧಾನದಲ್ಲಿ ಕಲ್ಪಿಸಿಕೊಡಲಾಗಿರುತ್ತೆ. ಸೊ ಫಸ್ಟ್ ಇದನ್ನ ಕಮಿಷನ್ ಮಾಡಿದ್ದು ಯಾವಾಗ ಅಂದ್ರೆ 1951 KC ನಿಯೋಗಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಭಾರತ ದೇಶದ ಮೊದಲ ಹಣಕಾಸು ಆಯೋಗವನ್ನು 1951ರಲ್ಲಿ ರಚನೆ ಮಾಡಲಾಗಿರುತ್ತೆ. ಸೊ ಇದರ ಕೋರ್ ಫಂಕ್ಷನ್ಸ್ ಅಥವಾ ಪ್ರಮುಖ ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ, ಆರ್ಟಿಕಲ್ 280 ಕ್ಲಾಸ್ 3 ಅಡಿಯಲ್ಲಿ ನಾವು ನೋಡೋದಾದ್ರೆ ವರ್ಟಿಕಲ್ ಡೆವಲ್ಯೂಷನ್, ಅಂದ್ರೆ ರೆಕಮೆಂಡಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಪ್ರೊಸೀಡ್ಸ್ ಆಫ್ ಟ್ಯಾಕ್ಸಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್. ಸೊ ಇಲ್ಲಿ ಸೆಂಟರ್ ಇರುತ್ತೆ, ಇಲ್ಲಿ ಸ್ಟೇಟ್ ಇರುತ್ತೆ. ಸೊ ಸೆಂಟರ್ ಮತ್ತೆ ಸ್ಟೇಟ್ ನಡುವೆ ಟ್ಯಾಕ್ಸ್ ಅನ್ನ ಹಂಚಿಕೆ ಮಾಡೋದನ್ನ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಫಸ್ಟ್ ಥಿಂಗ್. ಸೊ ಸೆಕೆಂಡ್ ಥಿಂಗ್ ಇಸ್ ಹಾರಿಜಾಂಟಲ್ ಡಿವಲ್ಯೂಷನ್, ಅಂದ್ರೆ ಸಮತಲ ಹಂಚಿಕೆ, ಅಂದ್ರೆ ಸ್ಟೇಟ್ಸ್ ಎಲ್ಲ ಒಂದೇ ಲೆವೆಲ್ ಅಲ್ಲಿ ಇರ್ತವೆ. ಸೊ ಇದನ್ನ ನಾವು ಸಮತಲ ಹಂಚಿಕೆ ಅಂತ ಹೇಳ್ತೇವೆ. ಸೊ ಇಲ್ಲೂ ಕೂಡ ಎಲ್ಲಾ ರಾಜ್ಯಗಳಿಗೂ ಸೇಮ್ ಅಮೌಂಟ್ ಆಫ್ ಟ್ಯಾಕ್ಸ್ ಮತ್ತೆ ವಾಪಸ್ ಬರೋದಿಲ್ಲ. ಹಿಂದುಳಿದ ರಾಜ್ಯಗಳಿಗೆ ಹೆಚ್ಚಿನ ಟ್ಯಾಕ್ಸ್ ಅನ್ನ ಡೆವಲ್ಯೂಷನ್ ಮಾಡಲಾಗುತ್ತೆ. ಸೊ ಸ್ವಲ್ಪ ಮುಂದುವರೆದ ರಾಜ್ಯಗಳಿಗೆ ಕಡಿಮೆ ಟ್ಯಾಕ್ಸ್ ಅನ್ನ ನೀಡಲಾಗುತ್ತೆ. ಸೊ ಇವನ್ ದಿ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಅಪೋಸಿಂಗ್ ದೇರ್ ರೆಕಮೆಂಡೇಶನ್ಸ್ ಬಿಕಾಸ್ ನಾವು ಕೊಡ್ತಕ್ಕಂಥ ಒಂದು ಟ್ಯಾಕ್ಸ್ ನ ಬಹಳ ಕಡಿಮೆ ನಮ್ಮ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ವಾಪಸ್ ಬರ್ತಾ ಇದೆ. ಸೊ ಇದರಿಂದ ಸಾಕಷ್ಟು ರಾಜ್ಯ ಸರ್ಕಾರ ಇದನ್ನ ವಿರೋಧಿಸಿರ್ತಕ್ಕಂಥದ್ದನ್ನ ಇತ್ತೀಚಿನ ಸುದ್ದಿಗಳಲ್ಲಿ ನೀವು ನೋಡಿರಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಗ್ರಾಂಟ್ ಇನ್ ಏಡ್, ಅಂದ್ರೆ ಅನುದಾನಗಳನ್ನ ನೀಡ್ತಕ್ಕಂಥದ್ದು, ಸಜೆಸ್ಟಿಂಗ್ ಪ್ರಿನ್ಸಿಪಲ್ಸ್ ಫಾರ್ ಗ್ರಾಂಟ್ಸ್ ಟು ಸ್ಟೇಟ್ಸ್ ಇನ್ ನೀಡ್ ಫಾರ್ ಅಸಿಸ್ಟೆನ್ಸ್, ಅಂದ್ರೆ ಕೆಲವೊಂದು ರಾಜ್ಯಗಳಿಗೆ ಸಹಾಯದ ಅಗತ್ಯವಿರ್ತಕ್ಕಂಥ ರಾಜ್ಯಗಳಿಗೆ ಅನುದಾನದ ತತ್ವಗಳನ್ನ ಸೂಚಿಸ್ತಕ್ಕಂಥದ್ದು ಕೂಡ ಫಿನಾನ್ಸ್ ಕಮಿಷನ್ಗೆ ನೀಡಿರ್ತಕ್ಕಂಥ ಒಂದು ಜವಾಬ್ದಾರಿಗಳಾಗಿರ್ತವೆ. ಅದ್ರ ಜೊತೆಗೆ ಆಗ್ಮೆಂಟಿಂಗ್ ಲೋಕಲ್ ಬಾಡೀಸ್, ಅಂದ್ರೆ ಸ್ಥಳೀಯ ಸಂಸ್ಥೆಗಳನ್ನ ವರ್ಧನೆ ಮಾಡ್ತಕ್ಕಂಥದ್ದು. ಸ್ಥಳೀಯ ಸಂಸ್ಥೆಗಳಂದ್ರೇನು, ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ ಏನಿರುತ್ತೆ, ಮುನ್ಸಿಪಾಲಿಟೀಸ್ ಏನಿರ್ತವೆ, ಸೊ ಅವುಗಳಿಗೆ ಈ ಒಂದು ಫಿನಾನ್ಷಿಯಲ್ ಸ್ಟ್ರೆಂತ್ ಅಥವಾ ಹಣಕಾಸಿನ ಒಂದು ಸದೃಢತೆ ಅಥವಾ ಬೆಂಬಲವನ್ನ ನೀಡ್ತಕ್ಕಂಥದ್ದು ಕೂಡ ಸೊ ಫಿನಾನ್ಸ್ ಕಮಿಷನ್ ನ ಉದ್ದೇಶವಾಗಿರುತ್ತೆ. ಎನಿ ಅದರ್
ಮ್ಯಾಟರ್ಸ್, ಸಪೋಸ್ ಪ್ರೆಸಿಡೆಂಟ್ ಏನಾದರೂ ಇಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ ವಿಷಯಗಳಿಗೆ ಹೊರತಾಗಿ ಏನಾದರೂ ಹೊಸ ವಿಷಯಗಳನ್ನು ಉಲ್ಲೇಖ ಮಾಡಿದರೆ ಸೊ ಅದರ ಬಗ್ಗೆ ಕೂಡ ಇವರು ಶಿಫಾರಸುಗಳನ್ನು ನೀಡ್ತಕ್ಕಂಥದ್ದು ಹಣಕಾಸು ಆಯೋಗದ ಜವಾಬ್ದಾರಿಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಹಣಕಾಸು ಆಯೋಗದಲ್ಲಿ ಇರ್ತಕ್ಕಂಥ ಮೆಂಬರ್ಸ್ ಯಾರು, ಇದರ ಆರ್ಗನೈಸೇಷನ್ ಅಥವಾ ಇದರ ಸಂಯೋಜನೆ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಒಬ್ರು ಚೇರ್ಪರ್ಸನ್ ಇರ್ತಾರೆ, ಒಬ್ರು ಅಧ್ಯಕ್ಷರು ಇರ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಅಫೇರ್ಸ್ ಅಂದ್ರೆ ಸಾರ್ವಜನಿಕ ವ್ಯವಹಾರಗಳಲ್ಲಿ ಅನುಭವ ಹೊಂದಿರತಕ್ಕಂಥ ವ್ಯಕ್ತಿಯನ್ನ ಇದಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ನೀಡಲಾಗಿರುತ್ತೆ. ಅದ್ರ ಜೊತೆಗೆ 4 ಅದರ್ ಮೆಂಬರ್ಸ್, 4 ಇತರ ಸದಸ್ಯರನ್ನ ನೀಡಲಾಗಿರುತ್ತೆ. ಸೊ ಅವರೆಲ್ಲ ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಪಬ್ಲಿಕ್ ಫಿನಾನ್ಸ್ ಸಾರ್ವಜನಿಕ ಹಣಕಾಸು, ಅಡ್ಮಿನಿಸ್ಟ್ರೇಷನ್ ಅಥವಾ ಲಾ ಅಥವಾ ಕಾನೂನಿನಲ್ಲಿ ಯಾರಿಗೆ ಪರಿಣಿತಿ ಇರುತ್ತೆ ಅವರನ್ನ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಸೊ ಇವರನ್ನೆಲ್ಲ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ದೇಶದ ರಾಷ್ಟ್ರಪತಿಗಳಿಗೆ ನೀಡಲಾಗಿರುತ್ತೆ. ಸೊ ಇಷ್ಟು ಈ ಒಂದು ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ರೆ ಸೊ ರೀಸೆಂಟ್ ಕಮಿಷನ್ಸ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಇತ್ತೀಚಿನ ಹಣಕಾಸು ಆಯೋಗಗಳನ್ನ ನಾವು ನೋಡೋದಾದ್ರೆ 14th ಇಂದ ನಾನು ಸ್ಟಾರ್ಟ್ ಮಾಡ್ತೇನೆ. 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು YV ರೆಡ್ಡಿ ಅವರಾಗಿರ್ತಾರೆ. 2015ರಿಂದ 2020 ವರೆಗೆ ಸೊ ಅದರ ವ್ಯಾಪ್ತಿ ಆಗಿರುತ್ತೆ. ಸೊ ಇನ್ಕ್ರೀಸ್ಡ್ ಸ್ಟೇಟ್ ಶೇರ್ ಟು 42% ಅಂದ್ರೆ ರಾಜ್ಯಗಳ ಒಂದು ಪಾಲನ್ನ 42% ಹೆಚ್ಚು ಮಾಡಲಾಗಿರುತ್ತೆ. ಅದಾದ್ಮೇಲೆ 15th ಕಮಿಷನ್ NK ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ 2020ರಿಂದ 2026 ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಡಿಸಾಸ್ಟರ್ ಫಂಡಿಂಗ್ ಅಂದ್ರೆ ಕಾರ್ಯಕ್ಷಮತೆಯ ಆಧಾರದ ಮೇಲೆ ನಿಧಿಯನ್ನ ನೀಡ್ತಕ್ಕಂಥದ್ದು, ಅದ್ರ ಜೊತೆಗೆ ವಿಪತ್ತು ನಿಧಿಯನ್ನ ಕೂಡ ಇವರು ಶಿಫಾರಸು ಮಾಡಲಾಗಿರುತ್ತೆ. ಈಗ 16th ಫಿನಾನ್ಸ್ ಕಮಿಷನ್ ಡಾಕ್ಟರ್ ಅರವಿಂದ್ ಪನಗಾರಿಯಾ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದು ಮುಂದೆ ಪ್ರಾರಂಭವಾಗುತ್ತೆ 2026ರಿಂದ 2031ರವರೆಗೆ ಇದು ಇಂಪ್ಲಿಮೆಂಟ್ ಆಗುತ್ತೆ. ಸೊ ಇವರು ಕೀ ಫೋಕಸ್ ಅಂದ್ರೆ ಪ್ರಮುಖವಾಗಿ ಅವರು ಶಿಫಾರಸುಗಳನ್ನ ಮಾಡಲಿಕ್ಕೆ ಯಾವ ಕ್ಷೇತ್ರಗಳ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ ಅಂದ್ರೆ ಫಿಸ್ಕಲ್ ಕನ್ಸಾಲಿಡೇಷನ್ ಅಂದ್ರೆ ಹಣಕಾಸಿನ ಬಲವರ್ಧನೆ. ಯಾಕಂದ್ರೆ ಇತ್ತೀಚೆಗೆ ಲೆಂಡಿಂಗ್ ಜಾಸ್ತಿ ಆಗ್ತಾ ಇದೆ, ಭಾರತ ದೇಶ ಲೋನ್ ಅನ್ನ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥದ್ದು ಅಥವಾ ಬಲವರ್ಧನೆ ಮಾಡ್ತಕ್ಕಂಥದ್ದು GST ಇಂಪ್ಯಾಕ್ಟ್ ಅಂದ್ರೆ GST ಯ ಪರಿಣಾಮಗಳ ಬಗ್ಗೆ ಶಿಫಾರಸನ್ನ ನೀಡ್ತಕ್ಕಂಥದ್ದು ಗ್ರೀನ್ ಬಜೆಟಿಂಗ್ ಅಂದ್ರೆ ನಮ್ಮ ಹಸಿರು ಮನೆ ಅನಿಲಗಳನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಅದಕ್ಕೆ ಬಜೆಟ್ ಅನ್ನ ನೀಡ್ತಕ್ಕಂಥ ಒಂದು ಶಿಫಾರಸುಗಳು ಈ ಒಂದು 16ನೇ ಹಣಕಾಸು ಆಯೋಗಕ್ಕೆ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಆರ್ಟಿಕಲ್ ನಂಬರ್ 4. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹೊಸ ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ಪ್ರಸ್ತಾಪಿಸಲಾಗಿದೆ? ಹೂ ಹ್ಯಾಸ್ ಬೀನ್ ಪ್ರಪೋಸ್ಡ್ ಆಸ್ ದಿ ನ್ಯೂ ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದಿ IMF. ಸೊ IMFಗೆ ಈಗ ಫಸ್ಟ್ ಟೈಮ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನ ಅಪಾಯಿಂಟ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಈ ಒಂದು ಪೊಸಿಷನ್ಗೆ ಯಾರನ್ನ ಶಿಫಾರಸು ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೇನಿಯಲ್ ಕ್ಯಾಟ್ಸ್ ಅಂತಕ್ಕಂಥದ್ದು ಇವರ ಹೆಸರಾಗಿರುತ್ತೆ. ಸೊ ಹೊಸ ವ್ಯವಸ್ಥಾಪಕ ನಿರ್ದೇಶಕರನ್ನ ಇಲ್ಲಿ ಶಿಫಾರಸನ್ನ ಮಾಡಲಾಗಿರುತ್ತೆ. ಸೊ ಈಗ IMF ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಗ್ಲೋಬಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ, ಅಂದ್ರೆ ಜಾಗತಿಕ ಹಣಕಾಸು ಸಂಸ್ಥೆ. ಈಗ ಇಷ್ಟೊತ್ತು ನಾವು ಫಿನಾನ್ಸ್ ಕಮಿಷನ್ ಅನ್ನ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಇದು ಭಾರತ ದೇಶದ ಮಟ್ಟಿಗೆ ಹಣಕಾಸಿನ ಒಂದು ಶಿಫಾರಸುಗಳನ್ನ ನೀಡ್ತಕ್ಕಂಥದ್ದು. ಬಟ್ ಗ್ಲೋಬಲಿ ಜಾಗತಿಕವಾಗಿ ಯಾವ ರಾಷ್ಟ್ರಕ್ಕೆ ಯಾವ ರೀತಿ ನಾವು ಸಹಾಯ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಹೇಳ್ತೇವೆ. ಇದು ಇಂಟರ್ನ್ಯಾಷನಲ್ ಮಾನಿಟರಿ ಕೋಆಪರೇಷನ್ ಸಹಕಾರ, ಎಕನಾಮಿಕ್ ಸ್ಟೆಬಿಲಿಟಿ ಆರ್ಥಿಕ ಸ್ಥಿರತೆ ಅಂಡ್ ಇನ್ಕ್ಲೂಸಿವ್ ಗ್ರೋತ್ ಅಕ್ರಾಸ್ 191 ಮೆಂಬರ್ ಕಂಟ್ರೀಸ್. ಸೊ ಇದರಲ್ಲಿ 191 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜುಲೈ 22, 1944ರಲ್ಲಿ ಸ್ಥಾಪನೆ ಮಾಡ್ತಾರೆ. ಬ್ರಿಟನ್ ವುಡ್ಸ್ ಕಾನ್ಫರೆನ್ಸ್ ನ ಮುಖಾಂತರ IMF ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು ಡಿಸೆಂಬರ್ 27, 1945ರಲ್ಲಿ IMF ಕಾರ್ಯರೂಪಕ್ಕೆ ಬರುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು
ವಾಷಿಂಗ್ಟನ್ ಡಿಸಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಲ್ಲಿ ಸೊ ಇದರ ಕೇಂದ್ರ ಕಚೇರಿಯನ್ನ ನೋಡಬಹುದಾಗಿರುತ್ತೆ. ಸೊ ಮೆಂಬರ್ಸ್ 191 ರಾಷ್ಟ್ರಗಳಾಗಿರ್ತವೆ. ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಕ್ರಿಸ್ಟಾಲಿನಾ ಜಾರ್ಜಿವಾ ಅಂತಕ್ಕಂಥವ್ರು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ. ಚೀಫ್ ಎಕನಾಮಿಸ್ಟ್ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಪಿಯರ್ ಒಲಿವಿಯರ್ ಗೌರಿನ್ಚಾಸ್ ರವರನ್ನ ಇಲ್ಲಿ ಆಯ್ಕೆ ಮಾಡಲಾಗಿರುತ್ತೆ. ಸೊ ಹಿಸ್ಟಾರಿಕಲಿ IMF ಏನ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಹಿಸ್ಟಾರಿಕಲಿ IMF ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಹ್ಯಾಸ್ ಬೀನ್ ಯುರೋಪಿಯನ್ ಸಿಟಿಸನ್ ಅಂಡ್ ಪ್ರೆಸಿಡೆಂಟ್ ಆಫ್ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಬೀನ್ ಅಮೆರಿಕನ್ ಸಿಟಿಸನ್ಸ್. ಅಂದ್ರೆ ಐತಿಹಾಸಿಕವಾಗಿ IMF ನ ವ್ಯವಸ್ಥಾಪಕ ನಿರ್ದೇಶಕರು ಸಾಮಾನ್ಯವಾಗಿ ಯುರೋಪಿಯನ್ ಪ್ರಜೆ ಆಗಿರ್ತಾರೆ. ವಿಶ್ವ ಬ್ಯಾಂಕ್ ನ ಅಧ್ಯಕ್ಷರು ಸಾಮಾನ್ಯವಾಗಿ ಅಮೆರಿಕದ ಪ್ರಜೆ ಆಗ್ತಾರೆ. ಸೊ ಇದು ಐತಿಹಾಸಿಕವಾಗಿ ಬಂದಿರತಕ್ಕಂಥ ಒಂದು ಸಂಪ್ರದಾಯವಾಗಿರುತ್ತೆ. ಫಸ್ಟ್ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ director who by convention has always been citizen of United States. ಅಂದ್ರೆ ಮೊದಲ ಉಪ ವ್ಯವಸ್ಥಾಪಕ ನಿರ್ದೇಶಕರು. ಇವಾಗೇನು ನೇಮಕ ಮಾಡಬೇಕಂತ ಈಗ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಸಾಂಪ್ರದಾಯದ ಪ್ರಕಾರ ಯಾವಾಗಲೂ ಯುನೈಟೆಡ್ ಸ್ಟೇಟ್ಸ್ ನ ಪ್ರಜೆಯಾಗಿರ್ತಕ್ಕಂಥದ್ದು ಒಂದು ಸಂಪ್ರದಾಯವಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಕೋರ್ ಆಬ್ಜೆಕ್ಟಿವ್ಸ್ ಆಫ್ IMF? IMF ನ ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ, ಅದರ ಉದ್ದೇಶಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ, ಫೋಸ್ಟರ್ ಗ್ಲೋಬಲ್ ಮಾನಿಟರಿ ಸ್ಟೆಬಿಲಿಟಿ ಅಂಡ್ ಎಕ್ಸ್ಚೇಂಜ್ ರೇಟ್ ಕೋಆರ್ಡಿನೇಷನ್. ಎಕ್ಸ್ಚೇಂಜ್ ರೇಟ್ ಅಂದ್ರೆ ಇವಾಗ ನಮ್ಮ ಒಂದು ಕರೆನ್ಸಿ ಇನ್ನೊಂದು ದೇಶದ ಕರೆನ್ಸಿ, ಸೊ ಇವುಗಳ ಮಧ್ಯೆ ಒಂದು ಸ್ಥಿರತೆಯನ್ನ ಕಾಪಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಬಟ್ ಟೆಕ್ನಿಕಲಿ ಅವ್ರೇನು ಎಫರ್ಟ್ಸ್ ಅನ್ನ ಮಾಡ್ತಾ ಇಲ್ಲ, ಬಟ್ ಆಬ್ಜೆಕ್ಟ್ಸ್ ಅಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಅಂಡ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಪ್ರಿವೆಂಟ್ ಅಂಡ್ ಮ್ಯಾನೇಜ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. ಏನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಬೇರೆ ದೇಶದಿಂದ ವಸ್ತುಗಳನ್ನ ಖರೀದಿ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಾವು ಅಮೆರಿಕದಿಂದ ಏನಾದ್ರೂ ಖರೀದಿ ಮಾಡಿದಾಗ ನಾವು ರುಪಿಯಲ್ಲಿ ಹಣವನ್ನ ನೀಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಡಾಲರ್ಸ್ ಅಲ್ಲಿ ನಾವು ಹಣವನ್ನ ನೀಡಬೇಕಾಗಿರುತ್ತೆ. ಸೊ ಅದರ ಕೊರತೆ ಏನಾದರೂ ಆಗಿದ್ದರೆ ನಮಗೆ IMF ಸಹಾಯಕ್ಕೆ ಬರುತ್ತೆ. ಸೊ ಇದನ್ನೇ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತೇವೆ. ಅದ್ರ ಜೊತೆಗೆ ಎಕನಾಮಿಕ್ ಗ್ರೋತ್, ಸೊ ಇದು ಸಸ್ಟೈನಬಲ್ ಅಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಎಲ್ಲ ರಾಷ್ಟ್ರಗಳ ಅಭಿವೃದ್ಧಿಗೆ ಬೆಂಬಲ ನೀಡತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಅಂಡ್ ಗ್ಲೋಬಲ್ ಟ್ರೇಡ್ ಫೆಸಿಲಿಟೇಟ್ಸ್ ಎಕ್ಸ್ಪಾನ್ಷನ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ವಿಸ್ತರಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಪಾವರ್ಟಿ ರಿಡಕ್ಷನ್ ಅಂದ್ರೆ ಈ ಲೋ ಇನ್ಕಮ್ ಕಂಟ್ರೀಸ್ ಏನಿರ್ತವೆ, ಸೊ ಅವುಗಳಿಗೆ ಕಡಿಮೆ ಆದಾಯದ ದೇಶಗಳಿಗೆ ರಿಯಾಯಿತಿ ದರದಲ್ಲಿ ಸಾಲವನ್ನ ನೀಡುವ ಮುಖಾಂತರ ಸೊ ಆ ಒಂದು ರಾಷ್ಟ್ರಗಳ ಬಡತನೆಯನ್ನ ನಿವಾರಣೆ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶಗಳಲ್ಲಿ ಒಂದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಮತ್ತು IMF ನ ಒಂದು ಅಸೋಸಿಯೇಷನ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ನಮ್ಮ ಭಾರತ ದೇಶ ಫೌಂಡಿಂಗ್ ಮೆಂಬರ್ ಸಂಸ್ಥಾಪಕ ರಾಷ್ಟ್ರವಾಗಿರುತ್ತೆ. ಸಿನ್ಸ್ 1945 1945ರಿಂದ ಸಂಸ್ಥಾಪಕ ರಾಷ್ಟ್ರವಾಗಿ ನಮ್ಮ ಭಾರತ ದೇಶ ಇರುತ್ತೆ. ನಮ್ಮ ಕೋಟಾ ಶೇರ್ ಎಷ್ಟಿರುತ್ತೆ ಅಂದ್ರೆ 2.63%. ಇದು 2023ರಂತೆ ಗಿವಿಂಗ್ ಇಂಡಿಯಾ ಸಿಗ್ನಿಫಿಕೆಂಟ್ ವೋಟಿಂಗ್ ಪವರ್. ಅಂದ್ರೆ ನಮಗೆ 2.63% ನಮ್ಮ ಒಂದು ಶೇರ್ ಇರುವ ಕಾರಣದಿಂದ ವೋಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಅಥವಾ ನಮ್ಮ ಒಂದು ಸ್ಟ್ರೆಂತ್ ಏನಿರುತ್ತೆ, ಸೊ ಬಹಳ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ IMF ನಿಂದ ಕೆಲವೊಂದು ವರದಿಗಳು ಬಿಡುಗಡೆ ಆಗುತ್ತೆ. ಇದನ್ನ ರಿಪೀಟೆಡ್ ಆಗಿ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಆ ವರದಿಗಳು ಯಾವುದು ಅಂತ ನಾವು ನೋಡೋದಾದ್ರೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಅದಾದ್ಮೇಲೆ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಂತ ರಿಲೀಸ್ ಮಾಡ್ತಾರೆ, ಫಿಸಿಕಲ್ ಮಾನಿಟರ್, ಎಕ್ಸ್ಟರ್ನಲ್ ಸೆಕ್ಟರ್ ರಿಪೋರ್ಟ್ ಅಂತ ರಿಲೀಸ್ ಮಾಡ್ತಾರೆ, ಮತ್ತೆ ಗ್ಲೋಬಲ್ ಪಾಲಿಸಿ ಅಜೆಂಡಾ ಅಂತ ರಿಲೀಸ್ ಮಾಡ್ತಾರೆ. ಸೊ ಅದರ ಫ್ರೀಕ್ವೆನ್ಸಿ ನಾನು ಇಲ್ಲಿ ಕೊಟ್ಟಿದ್ದೇನೆ, ಇದನ್ನೇನು ಎಕ್ಸಾಮ್ ಅಲ್ಲಿ ಇದುವರೆಗೂ ಕೇಳಿಲ್ಲ, ಬಟ್ ಫಾರ್ ಯುವರ್ ಜನರಲ್ ಇನ್ಫಾರ್ಮೇಶನ್ ಅದು ಯಾವ ಒಂದು ಫ್ರೀಕ್ವೆನ್ಸಿಯಲ್ಲಿ ಅಥವಾ ಆವರ್ತನದಲ್ಲಿ ಅದನ್ನ ರಿಲೀಸ್ ಮಾಡ್ತಾರೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. APJ ಅಬ್ದುಲ್ ಕಲಾಂ ಬರ್ತ್ ಆನಿವರ್ಸರಿ, ಅವರ ಜನ್ಮ ವಾರ್ಷಿಕೋತ್ಸವವನ್ನು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಥವಾ ವಿಶ್ವದ ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಸೊ ಅವರ ಜನ್ಮ ದಿನಾಂಕ ಅಕ್ಟೋಬರ್ 15 ವರ್ಲ್ಡ್ ಸ್ಟೂಡೆಂಟ್ ಡೇ ಆಗಿ ಅದನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಬಟ್ ಇದನ್ನ ಅಫಿಷಿಯಲಿ UN ವತಿಯಿಂದ ಅದನ್ನ ರೆಕಗ್ನೈಸ್ ಮಾಡಿಲ್ಲ. ಅಂದ್ರೆ ವಿಶ್ವ ವಿದ್ಯಾರ್ಥಿಗಳ ದಿನವನ್ನ ವಿಶ್ವಸಂಸ್ಥೆಯಿಂದ ಅದನ್ನ ಅಧಿಕೃತವಾಗಿ ಗೊತ್ತುಪಡಿಸಿದ್ದಿಲ್ಲವಾಗಿದ್ದರೂ ಕೂಡ ಇದನ್ನ ವಿಶ್ವ ವಿದ್ಯಾರ್ಥಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಿದ್ರೆ ಸೊ ಅಬ್ದುಲ್ ಕಲಾಂ ರವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ 11th ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸೊ 11ನೇ ರಾಷ್ಟ್ರಪತಿ ಆಗಿರ್ತಾರೆ. ಸೊ ಇವರು ಏರೋಸ್ಪೇಸ್ ಸೈಂಟಿಸ್ಟ್ ಆಗಿರ್ತಾರೆ. ಇವರು
ಅಲಾಂಗ್ ವಿತ್ ದಟ್ ರೆವರ್ಡ್ ಟೀಚರ್, ಅಂದರೆ ಅತ್ಯಂತ ಹೆಚ್ಚಿನ ಗೌರವವನ್ನು ಸಂಪಾದಿಸಿರ್ತಕ್ಕಂಥ ಒಬ್ಬ ಶಿಕ್ಷಕರಾಗಿರ್ತಾರೆ. ಅಂಡ್ ದಿ ಆರ್ಕಿಟೆಕ್ಟ್ ಆಫ್ ಇಂಡಿಯಾಸ್ ಮಿಸೈಲ್ ಅಂಡ್ ನ್ಯೂಕ್ಲಿಯರ್ ಪ್ರೋಗ್ರಾಮ್, ಅಂದರೆ ನಮ್ಮ ಭಾರತ ದೇಶದ ಕ್ಷಿಪಣಿ ಮತ್ತು ಪರಮಾಣು ಕಾರ್ಯಕ್ರಮಗಳ ವಾಸ್ತುಶಿಲ್ಪಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇವರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ, ಭಾರತ ದೇಶದ ಕ್ಷಿಪಣಿ ಮನುಷ್ಯ ಅಂತ ಕರೆಯಲಾಗುತ್ತೆ. ಅಂಡ್ ಪೀಪಲ್ಸ್ ಪ್ರೆಸಿಡೆಂಟ್, ಅಂದ್ರೆ ಪ್ರಜೆಗಳ ರಾಷ್ಟ್ರಪತಿ ಅಂತ ಕೂಡ ಸೊ ಇವರಿಗೆ ಬಿರುದನ್ನ ನೀಡಲಾಗಿರುತ್ತೆ. ಸೊ ಇವರ ಒಂದು ಆರಂಭಿಕ ಜೀವನ ಅಥವಾ ಅವರ ಫುಲ್ ನೇಮ್ ಅನ್ನ ನಾವು ಇಲ್ಲಿ ತಿಳ್ಕೊಳ್ಳೋದಾದ್ರೆ ಅವುಲ್ ಪಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಅಂತ ಹೇಳ್ತೇವೆ. ಸೊ ಇವರು ಅಕ್ಟೋಬರ್ 15, 1931ರಲ್ಲಿ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅವರ ಜನನ ಆಗುತ್ತೆ. ಸೊ ಅದಾದ್ಮೇಲೆ ಅವರು ಸ್ಟಡಿಡ್ ಫಿಸಿಕ್ಸ್ ಅಟ್ ಸೆಂಟ್ ಜೋಸೆಫ್ ಕಾಲೇಜ್ ತಿರುಚಿರಾಪಲ್ಲಿ, ಸೊ ಅಲ್ಲೇ ತಮಿಳುನಾಡಿನ ತಿರುಚಿರಾಪಲ್ಲಿಯಲ್ಲಿ ಸೈಂಟ್ ಜೋಸೆಫ್ ಕಾಲೇಜಿನಲ್ಲಿ ಭೌತಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ. ಸೊ ಅದಾದ್ಮೇಲೆ ಏರೋಸ್ಪೇಸ್ ಇಂಜಿನಿಯರ್ ಅಟ್ ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT ಅಲ್ಲಿ ಅವರು ಏರೋಸ್ಪೇಸ್ ಇಂಜಿನಿಯರಿಂಗ್ ಅನ್ನ ಮಾಡ್ತಾರೆ. ಸೊ ಇವ್ರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇವರು ಇಂಡಿಯಾ ಸ್ಪೇಸ್ ಮತ್ತೆ ಡಿಫೆನ್ಸ್ ಪ್ರೋಗ್ರಾಮ್, ಭಾರತ ದೇಶದ ಬಾಹ್ಯಾಕಾಶ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಕೊಡುಗೆಗಳನ್ನ ನೀಡಲಾಗಿರುತ್ತೆ. ಅಂಡ್ ಡೈರೆಕ್ಟೆಡ್ ಇಂಡಿಯಾಸ್ ಫಸ್ಟ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಪ್ರಾಜೆಕ್ಟ್, ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಉಪಗ್ರಹ ಉಡಾವಣಾ ವಾಹನ ಯೋಜನೆಯ ನಿರ್ದೇಶಕರಾಗಿರ್ತಾರೆ. SLV 3ಯ ನಿರ್ದೇಶಕರಾಗಿ ನಾವು ಅಬ್ದುಲ್ ಕಲಾಂ ರವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಸ್ಪಿಯರ್ ಹೆಡೆಡ್ ಡೆವಲಪ್ಮೆಂಟ್ ಆಫ್ ಅಗ್ನಿ, ಪೃಥ್ವಿ, ತ್ರಿಶೂಲ್ ಮತ್ತೆ ಆಕಾಶ್ ಮಿಸೈಲ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಪ್ರಮುಖ ಕ್ಷಿಪಣಿಗಳು, ಅವು ಅಗ್ನಿ ಆಗಿರ್ಬೋದು, ಪೃಥ್ವಿ, ತ್ರಿಶೂಲ್ ಮತ್ತೆ ಆಕಾಶ್ ಕ್ಷಿಪಣಿಗಳ ಅಭಿವೃದ್ಧಿಯಲ್ಲಿ ಇವರು ನೇತೃತ್ವವನ್ನು ವಹಿಸಿರ್ತಾರೆ. ಅಂಡ್ ಕೀ ಫಿಗರ್ ಇನ್ ಇಂಡಿಯಾ ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಕೆಪಾಸಿಟಿ, ಅಂದ್ರೆ ನಮ್ಮ ಭಾರತ ದೇಶದ ಪರಮಾಣು ಸಾಮರ್ಥ್ಯದ ಪ್ರಮುಖ ವ್ಯಕ್ತಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಈ ಪೋಖ್ರಾನ್ 2 ಏನಿರುತ್ತೆ, ಪೋಖ್ರಾನ್ 1 ನಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿರೋದಿಲ್ಲ. ಪೋಖ್ರಾನ್ 2 ಅದನ್ನ ನಾವು ಆಪರೇಷನ್ ಶಕ್ತಿ ಅಂತ ಕರಿತೇವೆ. ಪೋಖ್ರಾನ್ 1 ಅನ್ನ ನಾವು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳ್ತೇವೆ. ಪೋಖ್ರಾನ್ 2 ಅಲ್ಲಿ ಇದ್ದಂತ ಕೀ ಸೈಂಟಿಸ್ಟ್ಗಳು ಯಾರ್ಯಾರು, ಆರ್ ಚಿದಂಬರಂ, ಅನಿಲ್ ಕಾಕೋಡ್ಕರ್, ಕೆ ಸಂತಾನಂ ಮತ್ತೆ APJ ಅಬ್ದುಲ್ ಕಲಾಂ ಇದರ ಪ್ರಮುಖವಾಗಿರ್ತಕ್ಕಂಥ ವಿಜ್ಞಾನಿಗಳಾಗಿರ್ತಾರೆ. ಸೊ ಭಾರತ ದೇಶದ ಈ ಪರಮಾಣು ಶಕ್ತಿಯನ್ನ ಡೆಮಾನ್ಸ್ಟ್ರೇಟ್ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಆಗಿರುತ್ತೆ. ಸೊ ಅದನ್ನ ಪೋಖ್ರಾನ್ 2 ಅಂತ ಹೇಳ್ತೇವೆ. ಸೊ ಪೋಖ್ರಾನ್ 2 ಅಲ್ಲಿ APJ ಅಬ್ದುಲ್ ಕಲಾಂ ರವರು ಕೂಡ ಒನ್ ಆಫ್ ದಿ ಮೇನ್ ಸೈಂಟಿಸ್ಟ್ ಗಳಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅವರು 2002ರಿಂದ 2007ರವರೆಗೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿ ಕೂಡ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಅವ್ರು ಬರೆದಿರ್ತಕ್ಕಂಥ ಕೆಲವೊಂದು ಕೃತಿಗಳನ್ನ ನಾವು ನೋಡೋದಾದ್ರೆ ವಿಂಗ್ಸ್ ಆಫ್ ಫೈರ್, ಇದು ಅವರ ಆಟೋಬಯೋಗ್ರಫಿ ಅಥವಾ ಆತ್ಮಚರಿತ್ರೆ ಆಗಿರುತ್ತೆ. ಇಗ್ನೈಟೆಡ್ ಮೈಂಡ್ಸ್, ಇಂಡಿಯಾ 2020 ಅಂಡ್ ಟ್ರಾನ್ಸೆಂಡ್ಸ್ ಅಂತಕ್ಕಂಥದ್ದು ಅವರು ಬರೆದಿರ್ತಕ್ಕಂಥ ಕೆಲವು ಗಮನಾರ್ಹವಾಗಿರ್ತಕ್ಕಂಥ ಕೃತಿಗಳಾಗಿರ್ತವೆ. ಹಾಗಿದ್ರೆ ಇವ್ರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್ ಯಾವುದು ಅಂತ ನಾವು ನೋಡೋದಾದ್ರೆ ಭಾರತ ರತ್ನ 1997ರಲ್ಲಿ, ಪದ್ಮಭೂಷಣ್, ಪದ್ಮ ವಿಭೂಷಣ್ ಎರಡು ಕೂಡ ಬಂದಿರುತ್ತೆ. ಅಂಡ್ ನ್ಯೂಮರಸ್ ಹಾನರರಿ ಡಾಕ್ಟರೇಟ್ಸ್ ಫ್ರಮ್ ದಿ ಗ್ಲೋಬಲ್ ಯೂನಿವರ್ಸಿಟೀಸ್, ಅಂದ್ರೆ ಜಾಗತಿಕ ವಿಶ್ವವಿದ್ಯಾನಿಲಯಗಳಿಂದ ಹಲವಾರು ಗೌರವ ಡಾಕ್ಟರೇಟ್ಗಳನ್ನ ಕೂಡ ಅವರು ಪಡೆದಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 984. ಸೊ ಇದು ಪ್ರಶ್ನೆ ಸಂಖ್ಯೆ 1. ಇಲ್ಲಿ ವಿಡಿಯೋನ ಪಾಸ್ ಮಾಡಿಕೊಂಡು ಉತ್ತರ ಕೊಡ್ಬೋದು. ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಮುಗ್ದಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ keep reading, take care of yourselves, and thank you very much for watching this.